ನಮ್ಮ ರೆಸಿಪೀಸ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಾರೋನ್ಸ್ ಅಡುಗೆಗಳು. ಇವತ್ತಿನ ನಮ್ಮ ರೆಸಿಪೀಸ್ ನಲ್ಲಿ ಮನೆಯಲ್ಲೇ ಕಸೂರಿ ಮೆಥಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಈ ಕಸೂರಿ ಮೆಥಿ ಮಾಡಲಿಕ್ಕೆ ಮೆಂತೆ ಸೊಪ್ಪು ಬಂದಿದ್ರೆ ಸಾಕು. ನಾನಿಲ್ಲಿ 3 ಕಟ್ನಷ್ಟು ಮೆಂತೆ ಸೊಪ್ಪು ತಗೊಂಡಿದ್ದೀನಿ. ಮೊದಲಿಗೆ ಈ ಮೆಂತೆ ಸೊಪ್ಪನ್ನ ಈ ರೀತಿಯಾಗಿ ಎಲೆ ಒಂದೇ ಬಿಡಿಸ್ಕೋಬೇಕು. ಇದೇ ಥರ ನೀವು ಎಲ್ಲ ಎಲೆನೂ ಬಿಡಿಸಿಟ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಬಿಡಿಸಿಟ್ಕೊಂಡಾದ್ಮೇಲೆ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. 1-2 ಸಲ ನೀರು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ಇದರಲ್ಲಿ ಮಣ್ಣೆಲ್ಲ ಜಾಸ್ತಿ ಇರುತ್ತಲ್ವ, ಅದಕ್ಕಾಗಿ 1-2 ಸಲ ತೊಳೆದ್ರೆ ಸಾಕಾಗತ್ತೆ. ಇದನ್ನು ತೊಳೆದ್ಬಿಟ್ಟು ಒಂದು ಸ್ಟ್ರೈನರಲ್ಲಿ ಹಾಕಿಟ್ಕೋಬೇಕು. ಒಂದು 10 ನಿಮಿಷ ನೀರು ಇಳಿಲಿಕ್ಕೆ ಬಿಡಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಒಂದು ಟೇಬಲ್ ಮೇಲೆ ಒಂದು ಕಾಟನ್ ಬಟ್ಟೆನ ಹಾಕಿಬಿಟ್ಟು ಈ ತೊಳೆದಿಟ್ಕೊಂಡಿರೋಂಥ ಮೆಂತೆ ಸೊಪ್ಪನ್ನು ಈ ರೀತಿಯಾಗಿ ದೂರ ಹಾಕಬೇಕು. ನೋಡಿ, ಈ ರೀತಿಯಾಗಿ ದೂರ ಹಾಕ್ಕೊಂಡ್ಬಿಟ್ಟು ಒಂದು ನೈಟ್ ಚೆನ್ನಾಗಿ ಒಣಗ್ಲಿಕ್ಕೆ ಬಿಡಿ. ಮತ್ತು ಇದನ್ನು ನೀವು ಬಿಸಿಲಿಗೆ ಹಾಕಕ್ಕೆ ಹೋಗಬೇಡಿ, ಕಲರ್ ಚೇಂಜ್ ಆಗಿಬಿಡತ್ತೆ. ನೋಡಿ, ಒಂದು ನೈಟ್ ಆದಮೇಲೆ ಈ ರೀತಿಯಾಗಿ ಒಣಗಿರುತ್ತೆ. ಇದನ್ನು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳೋಣ. ಫ್ರೆಂಡ್ಸ್, ಈ ಪ್ಲೇಟ್ನಲ್ಲಿ ಹಾಕಿಬಿಟ್ಟು ಇನ್ನೂ ಒಂದು ದಿವಸ ಒಣಗ್ಲಿಕ್ಕೆ ಬಿಡಿ. ಮಾರನೇ ದಿನ ನೀವು ಒಂದು ಅರ್ಧ ಗಂಟೆ ಬಿಸಿಲಿಗೆ ಇಟ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಬಿಸಿಲಿಗೆ ಇಟ್ಟಾದ್ಮೇಲೆ ಯಾವ ರೀತಿ ಆಗಿರುತ್ತೆ ತೋರಿಸ್ತೀನಿ. ಫ್ರೆಂಡ್ಸ್, ಇದನ್ನು ಹೊರಗಡೆಯಿಂದ ತಂದಿರೋದು. ನೋಡಿ ಯಾವ ಕಲರ್ ಇದೆ ಅಂತ. ಇದನ್ನು ಮನೇಲೇ ಮಾಡ್ಕೊಂಡಿರೋದು. ನೋಡಿ, ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ಒಣಸ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಪುಡಿ ಆಗ್ತಾಯಿದೆ ಅಲ್ವಾ. ಫ್ರೆಂಡ್ಸ್, ಇದನ್ನು 1 ವರ್ಷದವರೆಗೂ ಇಟ್ಕೊಂಡ್ರೂ ಏನಾಗಲ್ಲ. ನೀವು ಒಂದು ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಳ್ಳಿ. ಕರೀಸ್ಗೆ ಅಥವಾ ನಾನ್ ವೆಜ್ ರೆಸಿಪೀಸ್ಗಳಿಗೆ ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಮನೆಯಲ್ಲೇ ಸುಲಭವಾಗಿ ಕಸೂರಿ ಮೆಥಿ ಯಾವ ರೀತಿ ಮಾಡೋದು ಅಂತ. ನಮ್ಮ ರೆಸಿಪೀಸ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿರಿ.